ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾಗತ. ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವನನ್ನು ಹಿಂದೂಗಳಾದ ನಾವೆಲ್ಲ ಮಹಾದೇವ, ಪರಮಶಿವ ಎಂದು ನಾನಾ ವಿಧದ ಹೆಸರುಗಳಲ್ಲಿ ಪೂಜಿಸುತ್ತೇವೆ. ಈತನನ್ನ ಬ್ರಹ್ಮಾಂಡದ ಆದಿಪುರುಷನೆಂದು, ಈತನೇ ಬ್ರಹ್ಮಾಂಡದ ಅಂತ್ಯವೆಂದು ಹೇಳುತ್ತೇವೆ. ಮನಸ್ಸು ಮಾಡಿದರೆ ಈತನು ಕ್ಷಣದಲ್ಲೇ ಬ್ರಹ್ಮಾಂಡವನ್ನು ನಾಶ ಮಾಡಬಲ್ಲ. ತನ್ನ ಮೂರನೇ ಕಣ್ಣಿಂದ ಬ್ರಹ್ಮಾಂಡವನ್ನೇ ಕ್ಷಣಾರ್ಧದಲ್ಲಿ ನಾಶ ಮಾಡಬಲ್ಲ. ಈತನನ್ನು ಭಕ್ತಪ್ರಿಯನು ಎಂದು ಶಂಭೋ ಶಂಕರನೆಂದು ಕರೆಯುತ್ತಾರೆ. ಭಕ್ತಿಗೆ ಬೇಗ ಒಲಿಯುವ ದೇವರೆಂದರೆ ಇವನು. ಆದರೆ ಇಂತಹ ಶಿವನ ಜನನವಾದದ್ದು ಹೇಗೆ? ಈತನ ತಾಯಿ ತಂದೆ ಯಾರು? ಶಿವನು ಯಾರಿಂದ ಶಿಕ್ಷಣ ಹಾಗೂ ವಿದ್ಯಾಭ್ಯಾಸವನ್ನು ಪಡೆದ ಹಾಗೂ ಯಾರಿಗೆ ಈತನೇ ಗುರುವಾಗಿ ಶಿಕ್ಷಣವನ್ನು ನೀಡಿದ ಮುಂತಾದ ಹಲವು ಈ ರೀತಿ ಪ್ರಶ್ನೆಗಳಿಗೆ ಖಚಿತವಾದ ಉತ್ತರ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ಸ್ವಾರಸ್ಯ ಹಾಗೂ ಅಪರೂಪದ ಸಂಗತಿಗಳು ಇರುವುದರಿಂದ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಶಿವನ ಜನನದ ಕಥೆಗಳು ಶಿವಪುರಾಣದಲ್ಲಿ ಬರುತ್ತದೆ. ಈ ಪುರಾಣಗಳ ಪ್ರಕಾರ ಶಿವನನ್ನು ಸ್ವಯಂಭೂ ಎನ್ನುತ್ತಾರೆ. ಅಂದರೆ ಈತ ಉದ್ಭವ ಮೂರ್ತಿ, ಅಂದರೆ ಈತ ಸ್ವತಃ ತಾನೇ ರೂಪುಗೊಂಡ ದೇವ. ಈ ಮೂಲಕ ಶಿವನಿಗೆ ತಾಯಿ ತಂದೆ ಇಲ್ಲ ಎಂದು ನಾವು ಅರ್ಥೈಸಿಕೊಳ್ಳಬೇಕು. ಶಿವನನ್ನು ನಾಶಪಡಿಸುವ ವಸ್ತು ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲೂ ಇಲ್ಲ. ಶಿವನು ಪಂಚಭೂತಗಳನ್ನು ತನಗೆ ಹೇಗೆ ಬೇಕೋ ಹಾಗೆ ನಿಯಂತ್ರಿಸಿ ಇಟ್ಟುಕೊಳ್ಳಬಲ್ಲ. ಇದರಿಂದಾಗಿ ಶಿವನಿಗೆ ಮೃತ್ಯುವಿನ ಭಯವೇ ಇಲ್ಲ. ಅದರಿಂದಾಗಿಯೇ ಆತನನ್ನು ಮೃತ್ಯುಂಜಯ ಎನ್ನುತ್ತಾರೆ. ಶಿವನಿಗೆ ಸಾವೇ ಇಲ್ಲ. ಇದಿಷ್ಟು ಶಿವಪುರಾಣದ ವಿವರಗಳಾದರೆ, ಇನ್ನೊಂದು ಮಹಾಪುರಾಣವಾದ ವಿಷ್ಣು ಪುರಾಣದಲ್ಲಿ ಶಿವನ ಜನನದ ಬಗ್ಗೆ ಬೇರೆಯೇ ಕಥೆ ಇದೆ. ಇದರ ಪ್ರಕಾರ ಬ್ರಹ್ಮಾಂಡದ ಒಡೆಯನಾದ ಮಹಾವಿಷ್ಣುವಿನ ದಿವ್ಯ ಪ್ರಭೆಯಿಂದ ಶಿವನ ಜನನವಾಗುತ್ತದೆ. ಇದರ ಪ್ರಕಾರ ಬ್ರಹ್ಮದೇವ ಸೃಷ್ಟಿಯಾದನಂತೆ. ಆದರೆ ಶಿವಪುರಾಣದಲ್ಲಿ ವಿಷ್ಣುವಿನ ಜನನದ ಕುರಿತು ಬೇರೆಯೇ ಕಥೆ ಇದೆ. ಶಿವನು ತನ್ನ ರುದ್ರಾಕ್ಷಿ ಮಾಲೆಯನ್ನು ಜಪಿಸುತ್ತಾ ಧ್ಯಾನಿಸುತ್ತಿದ್ದಾಗ ಆ ಸರದಿಂದ ಉದುರಿದ ಒಂದು ರುದ್ರಾಕ್ಷಿಯಿಂದ ವಿಷ್ಣುವಿನ ಜನನವಾಗುತ್ತದೆ. ಇವೆಲ್ಲವನ್ನು ಸಹ ನೀವು ಗಮನಿಸಿದರೆ ಶಿವಪುರಾಣ ಹಾಗೂ ವಿಷ್ಣು ಪುರಾಣ ಭಿನ್ನವಾಗಿಯೂ ಪರಸ್ಪರ ಅತಿರಿಕ್ತವಾಗಿಯೂ ಇರುವುದು ಕಂಡುಬರುತ್ತದೆ. ಇವೆಲ್ಲವೂ ಅಲ್ಲದೆ ಶಿವನ ಜನನದ ಕುರಿತು ಅನೇಕ ಕಥೆಗಳಿವೆ. ಅದರಲ್ಲಿ ತೀರಾ ಸಾಮಾನ್ಯವಾದ ಕಥೆಯೊಂದಿದೆ. ಈ ಕಥೆಯನ್ನು ನಿಮ್ಮ ಮನೆಯಲ್ಲಿ ಎಲ್ಲರೂ ಸಹ ನಿಮ್ಮ ಹಿರಿಯರಿಂದ ಕೇಳಲ್ಪಟ್ಟಿರುತ್ತೀರಿ. ಅದೇನೆಂದರೆ, ಎಷ್ಟೋ ಕಾಲದ ಹಿಂದೆ ವಿಷ್ಣುವಿಗೂ ಹಾಗೂ ಬ್ರಹ್ಮನಿಗೂ ಬ್ರಹ್ಮಾಂಡದಲ್ಲಿ ಯಾರು ದೊಡ್ಡವರು, ಯಾರು ಬಲಶಾಲಿ ಎಂದು ವಿಸ್ತೃತ ವಾಗ್ವಾದವೇ ನಡೆಯುತ್ತಿತ್ತು. ಅವರಿಬ್ಬರು ತಮಗೆ ತಾವೇ ಬಲಶಾಲಿ ಎಂದು ಪೈಪೋಟಿಯೇ ನಡೆಯುತ್ತಿತ್ತು. ಆಗ ಅವರ ಮುಂದೆ ಒಂದು ತೇಜೋವಂಶ ಸ್ತಂಭವೊಂದು ಪ್ರತ್ಯಕ್ಷವಾಗುತ್ತದೆ. ಅದರ ಪ್ರಭೆಯಲ್ಲಿ ಸುತ್ತಲೂ ಅವರಿಗೆ ಏನು ಕಾಣುವುದಿಲ್ಲ. ವಿಷ್ಣು ಹಾಗೂ ಬ್ರಹ್ಮದೇವನಿಗೆ ಅಲ್ಲಿ ಏನು ನಡೆಯುತ್ತಿದೆ ಎಂಬುದೇ ಅರ್ಥವಾಗುವುದಿಲ್ಲ. ಹೀಗಿರುವಾಗ ಆ ದಿವ್ಯ ಸ್ತಂಭದಿಂದ ಒಂದು ಅಶರೀರವಾಣಿಯು ಹೀಗೆ ಕೇಳುತ್ತದೆ: ಈ ಕಂಬದ ಅಂತ್ಯವನ್ನು ಮೊದಲು ಯಾರು ತಲುಪುತ್ತಾರೋ ಅವರೇ ಬಲಶಾಲಿಗಳೆಂದು ಆ ಅಶರೀರವಾಣಿಯು ಹೇಳುತ್ತದೆ. ಆ ಧ್ವನಿಯು ಕೇಳುತ್ತಲೇ ಕಂಬದ ಅಂತ್ಯವನ್ನು ತಲುಪಲು ಪ್ರಯತ್ನಿಸುತ್ತಾರೆ. ಕೂಡಲೇ ಬ್ರಹ್ಮನು ತಾನೊಂದು ಗಿಡವಾಗಿ ಹಾರುತ್ತಾ ಮೇಲೆ ಕಂಬದ ಅಂತ್ಯವನ್ನು ತಲುಪಲು ಯತ್ನಿಸುತ್ತಾನೆ. ಇತ್ತ ವಿಷ್ಣುವು ಸಹ ವರಾಹ ಸ್ವಾಮಿ ರೂಪ ತಾಳಿ ಕಂಬದ ಕೆಳಗಿನ ಅಂತ್ಯವನ್ನು ತಲುಪಲು ಯತ್ನಿಸುತ್ತಾನೆ. ಆದರೆ ಎಷ್ಟು ಮೇಲಕ್ಕೆ ಎಷ್ಟು ಕೆಳಕ್ಕೆ ಹೋದರೂ ಆ ದಿವ್ಯ ಸ್ತಂಭದ ಅಂತ್ಯ ಅವರಿಗೆ ಸಿಗುವುದೇ ಇಲ್ಲ. ಆಗ ಆ ದಿವ್ಯ ಸ್ತಂಭ ಮಾಯವಾಗಿ ಅಲ್ಲಿ ಶಿವನು ಪ್ರತ್ಯಕ್ಷನಾಗುತ್ತಾನೆ. ಆಗ ವಿಷ್ಣುವು ಹಾಗೂ ಬ್ರಹ್ಮದೇವನು ಶಿವನ ಪಾದದ ಹತ್ತಿರ ಕುಬ್ಜರಾಗಿ ನಿಂತಿರುತ್ತಾರೆ. ಇದರಿಂದಾಗಿ ಇಡೀ ಬ್ರಹ್ಮಾಂಡದಲ್ಲಿ ಮಹಾಶಕ್ತಿವಂತನು ಸಾಕ್ಷಾತ್ ಶಂಕರನೇ ಎಂದು ಅವರಿಗೆ ಅರ್ಥವಾಗುತ್ತದೆ. ಆಗ ಶಿವನಿಗೆ ಮಿಗಿಲಾದ ಇನ್ನೊಂದು ಶಕ್ತಿಯೇ ಇಲ್ಲ ಎಂದು ಇಬ್ಬರು ಒಮ್ಮತಕ್ಕೆ ಬರುತ್ತಾರೆ. ಇನ್ನೊಂದು ಕಥೆಯ ಪ್ರಕಾರ ಬ್ರಹ್ಮನೇ ಶಿವನ ತಂದೆ ಎಂದು ವಿಷ್ಣು ಪುರಾಣದಲ್ಲಿ ಬರುತ್ತದೆ. ಇಡೀ ಬ್ರಹ್ಮಾಂಡವೇ ನೀರಿನಲ್ಲಿ ಮುಳುಗಿದ್ದು ಆ ನೀರಿನ ಮೇಲೆ ಮಹಾವಿಷ್ಣುವು ತೇಲುತ್ತಾ ಮಲಗಿದ್ದ. ಆಗ ವಿಷ್ಣುವಿನ ನಾಭಿಯಿಂದ ಕಮಲದ ಹೂವೊಂದು ಉತ್ಪತ್ತಿಯಾಗಿ
ಬ್ರಹ್ಮನ ಜನನವಾಗುತ್ತದೆ. ಆಗ ಬ್ರಹ್ಮ ಹಾಗೂ ವಿಷ್ಣು ಬ್ರಹ್ಮಾಂಡದ ಬಗ್ಗೆ ಚರ್ಚಿಸುತ್ತಿರುವಾಗ ಶೂನ್ಯದಿಂದ ಶಿವನ ಜನನವಾಗುತ್ತದೆ. ಆದರೆ ಬ್ರಹ್ಮನಿಗೆ ಶಿವನ ಬಗ್ಗೆ ಏನೂ ತಿಳಿದಿರುವುದಿಲ್ಲ. ಶಿವ ಮಾಯವಾದಾಗ ಶಿವಶಕ್ತಿ ಹಾಗೂ ಮಹಿಮೆ ಬಗ್ಗೆ ಮಹಾವಿಷ್ಣುವು ಬ್ರಹ್ಮದೇವನಿಗೆ ವಿಸ್ತಾರವಾಗಿ ತಿಳಿಸುತ್ತಾನೆ. ಆಗ ಬ್ರಹ್ಮದೇವ ಪಶ್ಚಾತ್ತಾಪದಿಂದ ತನ್ನಿಂದಾದ ತಪ್ಪಿಗೆ ಶಿವನ ಬಳಿ ಹೋಗಿ ತನ್ನ ಮಗನಾಗಿ ಜನಿಸುವಂತೆ ಕೋರುತ್ತಾನೆ. ಬ್ರಹ್ಮದೇವನ ಕೋರಿಕೆಯನ್ನು ಮನ್ನಿಸಿದ ಶಿವನು ಬ್ರಹ್ಮನು ಸೃಷ್ಟಿ ಕಾರ್ಯದಲ್ಲಿ ತೊಡಗಿದಾಗ ಚಿಕ್ಕ ಬಾಲಕನಾಗಿ ಬ್ರಹ್ಮನ ಮಗನಾಗಿ ಜನಿಸುತ್ತಾನೆ. ಹೀಗೆ ಜನಿಸಿದ ಹಸುಳೆಯು ಒಂದೇ ಸಮನೆ ಅಳುತ್ತಿತ್ತು. ಆಗ ಹಸುಳೆಯನ್ನು ಎತ್ತುಕೊಂಡು ಬ್ರಹ್ಮದೇವನು ಏಕೆ ಅಳುತ್ತಿರುವೆ ಎಂದು ಕೇಳುತ್ತಾನೆ. ಆಗ ಆ ಮಗುವು ನನಗೆ ಯಾವೊಂದು ಹೆಸರು ಸಹ ಇಲ್ಲ, ಹೀಗಾಗಿ ಎಂದು ಹೇಳುತ್ತದೆ. ಆಗ ಬ್ರಹ್ಮದೇವನು ಆ ಮಗುವಿಗೆ ರುದ್ರ ಎಂದು ಹೆಸರಿಟ್ಟ. ರುದ್ರ ಎಂದರೆ ಅಳುತ್ತಿರುವ ಅಥವಾ ರೋಧಿಸುತ್ತಿರುವ ಎಂಬರ್ಥ. ಆದರೆ ಆ ಮಗುವು ತನ್ನ ಅಳುವನ್ನು ಮಾತ್ರ ನಿಲ್ಲಿಸಲಿಲ್ಲ. ಆಗ ಬ್ರಹ್ಮದೇವನು ಅಳುವನ್ನು ನಿಲ್ಲಿಸುವುದಕ್ಕಾಗಿ ಇನ್ನೊಂದು ಹೆಸರನ್ನು ಇಟ್ಟ. ಆ ಹೆಸರು ಮಗುವಿಗೆ ಇಷ್ಟವಾಗಲಿಲ್ಲ. ಆಗ ಬ್ರಹ್ಮದೇವನು ಆ ಮಗುವಿಗೆ 108 ಹೆಸರನ್ನು ಇಟ್ಟ. ಈಶ, ಜಗದೀಶ, ಪರಮೇಶ್ವರ, ಈಶ್ವರ, ಮಹಾದೇವ, ಶಂಕರ ಎಂದು ಹೀಗೆ ಹಲವು ಹೆಸರುಗಳನ್ನು ಇಟ್ಟ. ಈ ಹೆಸರುಗಳನ್ನೇ ಭೂಮಿಯ ಮೇಲೆ ಬರೆಸಿದ ಎಂದು ಹೇಳಲಾಗುತ್ತದೆ. ಹೀಗೆ ಶಿವನಿಗೆ ಇರುವ ಹಲವು ಹೆಸರುಗಳು ಬ್ರಹ್ಮನಿಂದ ಆದಿಯಲ್ಲೇ ಇಟ್ಟಂತಹ ಹೆಸರುಗಳು. ಹೀಗೆ ಶ್ರೀಮದ್ ಭಗವದ್ಗೀತಾ ಪುರಾಣಕ್ಕೆ ಹೋಗುವುದಾದರೆ, ಒಮ್ಮೆ ನಾರದರು ತನ್ನ ತಂದೆಯಾದ ಬ್ರಹ್ಮನನ್ನು ಇಡೀ ಸೃಷ್ಟಿಯ ಸೃಷ್ಟಿಕರ್ತ ಯಾರು, ತ್ರಿಮೂರ್ತಿಗಳ ತಂದೆ ತಾಯಿ ಯಾರು ಎಂದು ಪ್ರಶ್ನಿಸುತ್ತಾರೆ. ಆಗ ಬ್ರಹ್ಮದೇವನು ನಾರದರಿಗೆ ಹೇಳುತ್ತಾರೆ, ಈ ಸರ್ವಲೋಕ ಸೃಷ್ಟಿಯು ಸಹ ಲೋಕಮಾತೆಯಾದ ದುರ್ಗಾದೇವಿಯದ್ದೇ ಎಂದು, ತ್ರಿಮೂರ್ತಿಗಳಾದ ನಾವೆಲ್ಲ ಆಕೆಯ ಮಕ್ಕಳೇ ಎಂದು ಹೇಳುತ್ತಾರೆ. ಇದರ ಇನ್ನೊಂದು ಕಥೆಯಲ್ಲೂ ಸಹ ಬ್ರಹ್ಮ ಹಾಗೂ ವಿಷ್ಣು ಇಬ್ಬರ ಮಧ್ಯೆ ಜಗಳ ನಡೆದ ಪ್ರಸಂಗವೊಂದು ಬರುತ್ತದೆ. ದೇವಿ ಪುರಾಣದ ಪ್ರಕಾರ ಬ್ರಹ್ಮ ಹಾಗೂ ವಿಷ್ಣು ವಾಗ್ವಾದಕ್ಕೆ ಇಳಿದು ಬ್ರಹ್ಮನು ಈ ಸಕಲ ಸೃಷ್ಟಿಯು ಸಹ ತಾನೇ ನಿರ್ಮಿಸಿದ್ದು ಎಂದು ಹೇಳುತ್ತಾನೆ. ಆಗ ವಿಷ್ಣುವು ಆದಿಯಲ್ಲಿ ನನ್ನ ನಾಭಿ ಕಮಲದಲ್ಲಿ ನೀನು ಹುಟ್ಟಿದ್ದು, ಅದರಿಂದ ನಾನು ನಿನಗೆ ತಂದೆ ಎಂದು ಹೇಳುತ್ತಾನೆ. ನೀನು ನನಗೆ ಮಗ ಎಂದು ಹೇಳುತ್ತಾನೆ. ಈ ರೀತಿ ಇಬ್ಬರು ಘರ್ಷಣೆ ಮಾಡುವಾಗ ಪ್ರತ್ಯಕ್ಷನಾದ ಸದಾಶಿವನು ಇಬ್ಬರನ್ನು ಉದ್ದೇಶಿಸಿ, ಮಕ್ಕಳೇ, ಬ್ರಹ್ಮನಿಗೆ ಸೃಷ್ಟಿಯನ್ನು, ವಿಷ್ಣುವಿಗೆ ಸೃಷ್ಟಿಯ ಪಾಲನೆಯನ್ನು ವಹಿಸಿದ್ದೆ. ಎಲ್ಲಕ್ಕೂ ನಾನೇ ಕಾರಣ. ಇವೆಲ್ಲದರಲ್ಲಿ ಲಯ ಕಾರ್ಯವನ್ನು ನಾನು ವಹಿಸಿಕೊಂಡೆ. ನನಗೆ 5 ಮುಖಗಳಿವೆ. ಅವು ಯಾವುದೆಂದರೆ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಹಾಗೂ ಈಶಾನ. ಕೊನೆ ಮುಖವನ್ನು ನಾದ ಎಂದು ಕರೆಯುತ್ತಾರೆ. ಹಾಗೂ ಇದರಿಂದಲೇ ಬ್ರಹ್ಮಾಂಡದ ಧ್ವನಿ ಹೊರಟಿತೆಂದು ಶಿವ ಹೇಳುತ್ತಾರೆ. ಇಷ್ಟು ಮುಖಗಳನ್ನು ಒಟ್ಟು ಮಾಡಿದರೆ ಪವಿತ್ರವಾದ ಓಂಕಾರವು ಸೃಷ್ಟಿಯಾಗುತ್ತದೆ. ಇದರಲ್ಲೇ ಬ್ರಹ್ಮಾಂಡದ ಸಕಲವೂ ಅಡಗಿದೆ. ಈ ಓಂಕಾರ ಮಂತ್ರವು ಶಿವನ ಮೂಲ ಮಂತ್ರವೆಂದು ನಾವೆಲ್ಲ ಆರಾಧಿಸುತ್ತೇವೆ. ಇದೆಲ್ಲವನ್ನು ಕೇಳಿ ಓಂಕಾರ ಸ್ವರೂಪನಾದ ಶಿವನ ಮುಂದೆ ಬ್ರಹ್ಮಾಂಡದಲ್ಲಿ ಬೇರೆ ಯಾವ ಶಕ್ತಿಯೂ ಇಲ್ಲವೆಂದು ಬ್ರಹ್ಮ ಹಾಗೂ ವಿಷ್ಣುವಿಗೆ ಅರ್ಥವಾಗುತ್ತದೆ. ಆಗ ಅವರಿಬ್ಬರೂ ಜಗಳವನ್ನು ನಿಲ್ಲಿಸಿ ಶಿವನಿಗೆ ನಮಸ್ಕರಿಸಿ ಹೊರಟು ಹೋಗುತ್ತಾರೆ. ಇಷ್ಟೆಲ್ಲ ಕೇಳಿದ ನಿಮಗೆ ಶಿವನ ಗುರು ಯಾರು, ಶಿವನು ತನ್ನ ವಿದ್ಯೆಯನ್ನು ಯಾರಿಗೆಲ್ಲ ಧಾರೆ ಎರೆದ ಎಂಬ ಗೊಂದಲವೂ ಇದ್ದೇ ಇರುತ್ತದೆ. ಇಡೀ ಬ್ರಹ್ಮಾಂಡಕ್ಕೆ ಶಿವನೇ ಮೂಲ. ಶಿವ ಹಾಗೂ ಬ್ರಹ್ಮ ಈ ಸೃಷ್ಟಿಯ ಕಾರ್ಯ ಮಾಡಿದ್ದರಿಂದ ಇವರಿಬ್ಬರೂ ಸಹ ಬ್ರಹ್ಮಾಂಡದ ಗುರುಗಳು ಎಂದು ಹೇಳಬಹುದು. ಶಿವನು ತನ್ನ ವಿದ್ಯೆಯನ್ನು ತನ್ನೆಲ್ಲ ಮಾನಸ ಪುತ್ರರಿಗೆ ಹೇಳಿಕೊಟ್ಟ ಎಂದು ಹೇಳುತ್ತಾರೆ. ಅದೇ ರೀತಿ ಶಿವನು ತನ್ನ ಜ್ಞಾನವನ್ನು 7 ಜನ ಶಿಷ್ಯರಿಗೆ ಧಾರೆ ಎರೆದ ಎಂದು ಹೇಳುತ್ತಾರೆ. ಆ 7 ಜನ ಶಿಷ್ಯರೇ ಸಪ್ತ ಋಷಿಗಳು. ಇವರ ಗುರುವೇ ಶಿವ. ಇವರೆಲ್ಲ ಉಪಕೃತು ಹಾಗೂ ಅನುಗ್ರಹವಾಗಿದ್ದೇ ಶಿವನಿಂದ ಎಂದು ಹೇಳುತ್ತಾರೆ. ಈ ವಿಡಿಯೋದಲ್ಲಿ ನೀವು ಶಿವನ ಬಗ್ಗೆ ಅನೇಕ ಸಂಗತಿಗಳನ್ನು ತಿಳಿದಿದ್ದೀರಿ ಎಂದು ನಂಬುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.